ಹಳ್ಳಿ ಹೆಂಗಿದೆ ಇಂಥ ಪರಿಸ್ಥಿತಿ ಏನು ಫೆಸಿಲಿಟಿ ಇಲ್ಲ ಸರ್. ತುಂಬಾ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ. ಇಲ್ಲಿಂದ ಬೈಕಲ್ಲಿ ಹೋಗ್ಬೇಕು, ಯಾವುದೇ ಫೆಸಿಲಿಟಿ ಇಲ್ಲ ಸರ್. ಇಲ್ಲಿ ಸ್ಕೂಲು ಸಹ ಇಲ್ಲ ಸರ್. ಬೇರೆ ಹಳ್ಳಿಗೆ ಹೋಗಿ ಓದ್ಬೇಕು, ಆಟೋ ಓಡಿಸ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು. ರೋಡ್ ಸಹ ಸರಿ ಮಾಡಿಲ್ಲ ಮೇಡಮ್. ರೋಡ್ ಇಲ್ಲ ಸರ್, ನೀವೇ ರೋಡ್ ಇಲ್ಲ ಚರಂಡಿ ಇಲ್ಲ ಏನಿಲ್ಲ ಸರ್. ಬಸ್ ಇಲ್ಲ ಸರ್, ವ್ಯವಸ್ಥೆ ಇಲ್ಲ. ನೋಡಿ ಸರ್, ನೀವೇ ಯೋಚನೆ ಮಾಡಿ ಸರ್. ಎಷ್ಟು ಕುಟುಂಬಗಳಿದಾವೆ ಸರ್? 50 ಅಷ್ಟೇ ಸರ್. ಎಲ್ಲರೂ ಅಷ್ಟೇ, ಯಾರು ಇಲ್ಲ. ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದಾರೆ ಸರ್. ಯಾರು ಇಲ್ಲ ಮೇಡಮ್. ಇವನು ಚೆನ್ನಾಗಿ ಫಸ್ಟ್ ಕ್ಲಾಸ್ ಬಂದಿರೋನೆ ಇವನು ಒಬ್ಬನೇ ಸರ್. ಇದೊಂದು ವರ್ಷ ಯಾವ್ದು ಬೇಕಾದ್ರೆ ನೀವು ಸರ್ಚ್ ಮಾಡಿ ನೋಡಿ ಸರ್. ಸ್ಕೂಲ್ ಇವೆಲ್ಲ ಯಾವ್ದು ಅಂಗನವಾಡಿ ಇಲ್ಲ, ಯಾವ್ದು ಇಲ್ಲ. ಬಂಡ್ರಳ್ಳಿ ಈರಳ್ಳಿ ಫಸ್ಟ್ ಕ್ಲಾಸ್ ಅಲ್ಲಿ ಹೋಗ್ಬೇಕು ಸರ್. ಮಕ್ಕಳು ಸಹ ಯಾವುದೇ ಫೆಸಿಲಿಟಿ ಇಲ್ಲ ಸರ್. ಬಸ್ ಇಲ್ಲ, ಸ್ಕೂಲ್ ಇಲ್ಲ, ಕಾಲೇಜ್ ಇಲ್ಲ, ಬಂದು ನೋಡೋದಿಲ್ಲ ಸರ್. ಬಂದು ಯಾರು ಏನಾಗಿದೆ, ಏನ್ ತೊಂದ್ರೆ, ಜನಗಳ ಪ್ರಾಬ್ಲಮ್ ಏನು, ಮಕ್ಳ ಪ್ರಾಬ್ಲಮ್ ಏನು, ಇಲ್ಲಿ ಏನ್ ಎಜುಕೇಶನ್ ಇದೆ, ಯಾವ್ದು ಸಹ ನೋಡ್ತಾ ಇಲ್ಲ ಸರ್. ಇವತ್ತೇ ಬಂದ್ರು ಸರ್ ಎಲ್ಲ. ಇವತ್ತೇ ಬೈಕಲ್ಲಿ ಅಪ್ ಅಂಡ್ ಡೌನ್ ಮಾಡೋದು, ಬಸ್ ಚಾರ್ಜ್ ಇಲ್ಲಿಂದ 4 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡೋದು. ಹೆಣ್ಣು ಮಕ್ಕಳು ಸಹ ಇಲ್ಲಿಂದ ಬ್ಯಾಗ್ ಓದ್ಕೊಂಡು ಇಷ್ಟು ಬುಕ್ಸ್ ಸಹ 10th 9th ಓದ್ಕೊಂಡು ಹೆಣ್ಣು ಮಕ್ಕಳು ಸಹ ಇಲ್ಲಿಂದ ನಡ್ಕೋಬೇಕಾದ್ರೆ ಸರ್ ಯಾವ ಫೆಸಿಲಿಟಿ ಇಲ್ಲ ಸರ್. ಸುಮಾರು ಜನ ಇಲ್ಲಿ ಇದ್ದಾರಲ್ಲ ಸರ್, ಎಲ್ಲ ಎಜುಕೇಟೆಡ್. 8th 9th 7th ಓದೇ ಇಲ್ಲ ಮೇಡಮ್. ಇಲ್ಲಿ ಮೇಡಮ್ ಈಗ ಆದಷ್ಟು ಎಲ್ಲ ನಮ್ಗೆ ಬೇಕು ಅಂತ ಮಾತ್ರ ಪೊಲೀಸ್ ಇದ್ರಂತೆ ಅಲ್ಲಿ. ಸೆಕ್ಯೂರಿಟಿ ಕೂಡ ಬಂದಿರೋದು ಸರ್. ಅಲ್ಲಿಗೆ ಅಲ್ಲಿವರೆಗೂ ಯಾರು ಕೂಡ ಬಂದಿಲ್ಲ. ಅದಾದ್ಮೇಲೆ ಆಸ್ಪತ್ರೆಯಿಂದ ಸರ್ ಅರ್ಧ ಗಂಟೆಗೆ ಆಚೆಗೆ ಕಳಿಸಿದ್ದಾರೆ. ಬೇರೆಯವರಾಗಿದ್ರೆ ಬಾಡಿನ ಬರೀ ಅರ್ಧ ಗಂಟೆಗೆ ತಗೊಂಡೋಗಿ ಹಿಂಸೆ ಮಾಡಿ 2 ಗಂಟೆಗೆ ಏನ್ ಮಾಡೋದು ಸರ್? ಬೆಳಿಗ್ಗೆ ತಗೊಂಡೋಗ್ತೀವಿ, ಇಲ್ಲಿ ಏನು ಫೆಸಿಲಿಟಿ ಇಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ಬೆಳಿಗ್ಗೆ ಇಲ್ಲ, ಆಕ್ಸಿಡೆಂಟ್ ಬಂದಿರೋದು. ಮತ್ತೆ ಅಲ್ಲಿ ಫ್ಯಾಮಿಲಿ ಸಹಿತ ಅಲ್ಲಿಗೆ ಬಾಡಿ ನೋಡಕ್ ಬಂದಾಗ ಮಾತ್ರ ಅಲ್ಲಿ ಮಾತ್ರ ಪೊಲೀಸ್ ಆಗಿದ್ರು ಅಷ್ಟೇ. ಅಲ್ಲಿಂದ ಬಾಡಿ ಇಲ್ಲ ಪರ್ಮಿಷನ್ ಸ್ವಲ್ಪ ಬಚಾವದವನು ಒಂಚೂರಲ್ಲಿ ಮಿಸ್ ಆಗಿದೆ. ಅದನ್ನು ಚೂರು ಮಿಸ್ ಆಗ್ಬಿಟ್ಟು ಏನ್ ಅಂಗಡಿ ಹತ್ರ ಬಚಾವಿಬಿಟ್ಟ ಪೆಣ್ಣು ಕರಿವಂಜಿ ಅದು ಹೋಗ್ಬಿಡೋದು ಸರ್. ಇದು ನ್ಯಾಯ ಬೇಕು ಸರ್. ಹಲವಾರು ಎಲ್ಲ ಬರೀ ಒಂದು 17 18 19 20 ವರ್ಷದ ಒಳಗಡೆ ಮಕ್ಕಳು ಎಲ್ಲ ಆಗಿರೋದು. ಎಷ್ಟು ತೊಂದರೆ ಆಗಿದೆ ನಿಮಗೆ ಗೊತ್ತು ಸರ್. ಎಲ್ಲ ನೋಡಿ ಸರ್, ಪರಿಹಾರ ಬೇಕೇ ಬೇಕು ಸರ್. ನ್ಯಾಯ ಬೇಕೇ ಬೇಕು. ನಮ್ಗೆ ರಾತ್ರಿಗಳ ನ್ಯಾಯ ಕೇಳಬೇಕಾಗಿತ್ತು. ಅಲ್ಲಿ ಕಳಿಸಿ ನಮ್ ತೊಂದರೆ ಮಾಡ್ಕೊಂಡಿರೋದಕ್ಕೆ ಇವತ್ತು ನಮ್ದೇ ತಪ್ಪಾಗಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಫೋರ್ಸ್ಫುಲ್ಲಿ ಮಾಡಿರೋದ್ರಿಂದ ನಮ್ಗೆ ಯಾವ್ದು ನ್ಯಾಯ ಸಿಕ್ಕಿಲ್ಲ ಸರ್. ಬರಲ್ಲ ಇವತ್ತು. ರಾತ್ರಿನೇ ಮೆಸೇಜ್ ಹಾಕಿದೆ, ನಾನು ಬೆಳಿಗ್ಗೆ ಬರ್ತಾ ಒಂದು ಆಟೋ ಕರೆದು ಆಟೋ ಬರಲ್ಲ ಆದ್ಮೇಲೆ ಕೊಟ್ರಲ್ಲ 50% ಕೊಟ್ಟಿದ್ರು. ಎಷ್ಟೋ ಮಕ್ಕಳು ಜೀವ ಉಳಿಯೋದಲ್ಲ ಸರ್. ಎಷ್ಟು ಫ್ಯಾಮಿಲಿಗಳು ಎಷ್ಟು ಸಫರ್ ಮಾಡ್ತಾ ಇದ್ದಾರೆ ಜಾಗದಲ್ಲಿ ಬರೀ 2 ಪೊಲೀಸ್ನವರು ಇಟ್ಟಿದ್ದಾರೆ ಅಂತಂದ್ರೆ ಸರ್ ಹೆಂಗೆ ಗಲಾಟೆ ಆಗಿದ್ರು. ಎಷ್ಟು ಈಗ ಹಳ್ಳಿಗಳಲ್ಲಿ ಸಾಮಾನ್ಯ ಗಲಾಟೆ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಅದನ್ನು ಸಹ ಸಾಲ್ವ್ ಮಾಡಕ್ ಪೊಲೀಸ್ ಬರಲಿಲ್ಲ ಅಂದ್ರೆ ಇಂಥದ್ದೆಲ್ಲ ಸಾಲ್ವ್ ಮಾಡಕ್ ಇವ್ರಿಬ್ರು ಏನ್ ಮಾಡ್ಬೇಕಾಗಿ ಸರ್? ಇವ್ರಿಬ್ರು ಉಳಿಯಂಗೆ ಇರ್ತಿರ್ಲಿಲ್ಲ ಸರ್. ಅವನು ಹೊಂಟೋಗಿದ್ರೆ ಅಷ್ಟು ಚೆನ್ನಾಗಿ ಮಾಡಿರೋದು ಸರ್.